ಹಾಯ್ ನಮಸ್ಕಾರ. ಇವತ್ತು ಸಂಡೇ ಹೆಂಗೆ ಫ್ರೀ ಇದ್ದೆ, ವಾರದಾಗ ಒಂದಿನ ರಜೆ ಇದ್ದೆ, ಹೆಂಗಾರು ಟೈಮ್ ಪಾಸ್ ಮಾಡ್ಕೊಳ್ಳ. ಟೈಮ್ ಪಾಸ್ ಆಯ್ತು ಬಿಡಿ, ಬೆಳಿಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡಿದ್ರಾಗೆ. ಆದ್ರೆ ಒಂಚೂರು ಬೇಜಾರಿದ್ದದೆಲ್ಲ ಕಮ್ಮಿ ಆಗಿ ಅಂದರೆ ಹೀಗೆ ಬೀಚ್ ಬದಿಗೆ ಹೋಗಿ ಕೂತ್ಕೊಂಡೆ. ಆಯಿತು, ಸ್ವಲ್ಪ ಹೊತ್ತಾದ್ಮೇಲೆ ಹೆಂಗೂ ಈಗ ಸೂರ್ಯ ಮುಳುಗೋ ಟೈಮ್ ಬಂದಾಯಿತು. ಕಂಡ್ಕೊಂಡೆವಪ್ಪ ಅಂದೇಳಿ ಸುಮ್ಮನೆ ಹೀಗೆ ಕೂತ್ಕೊಂಡೆ. ಅಲ್ಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಮಣ್ಣಲ್ಲಿ ಆಡ್ತಿರೋದು ಕಂಡ್ರೆ ಖುಷಿ ಆಯ್ತಿತ್ತು. ಹಾಗೆ ನಮ್ಮ ನೆನಪು ಆಯ್ತು, ನಾವೆಲ್ಲ ಮೊದಲು ಹೆಂಗಿತ್ತು ಸಣ್ಣಕ್ಕೆ ಪತಿಗೆ ಆಡೋದೆಲ್ಲ ನೆನಪಾಯ್ತು ಮಣ್ಣು ರಾಶಿ. ಈಗಳಿನ ಮಕ್ಕಳೆಲ್ಲ ಮಣ್ಣಾಗ ಆಡೋದೇ ಕಮ್ಮಿ ಬಿಡಿ. ಆದರೂ ಇಲ್ಲಿನ ಪೇರೆಂಟ್ಸ್ ಎಲ್ಲ ಕೆಲವರು ಕರ್ಕೊಂಡು ಬರ್ತಾರೆ ಈಗ ಬೀಚಿಗೆ. ಈಗ ಮಣ್ಣೇ ಸಿಕ್ಕೋದಿಲ್ಲ, ಎಲ್ಲಿ ಕಂಡ್ರು ನೆಲಕ್ಕೆಲ್ಲ ಇಂಟರ್ಲಾಕ್ ಹಾಕಿ ಫುಲ್ ಮಾಡಿ ಇರ್ತಾರೆ. ಮಣ್ಣು ಹುಡುಕೋದೇ ಕಷ್ಟ, ಅದಕ್ಕೆ ಬೀಚಿಗೆ ಬಿಡಿ ಮಣ್ಣು ಹುಡ್ಕರೆ. ಹೀಗೆ ಸೂರ್ಯ ಮುಳುಗ್ತಾ ಇದ್ದ ಈಗ ಹಿಂಗೆ ಬೇಜಾರಾತಿತ್ತಲ್ಲ, ಸ್ವಲ್ಪ ಹೆಂಗಾರು ಟೈಮ್ ಕಳೀಕಲ್ಲ. ಅದಕ್ಕೆ ಜಾಸ್ತಿ ಕತ್ಲಿಯವ್ರ ಮನೆಗೆ ಬೈಯೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಇದು ಒಂದು ಕಣ್ಕೊಂಡು ಹಬ್ಬ ಒಂದು 5 ನಿಮಿಷ ಅಲ್ಲ ಹೆಂಗು ಅಂದೇಳಿ ಹಿಂಗೆ ಕಾಣ್ತಾ ಇದ್ದೆ. ಸೂರ್ಯ ಮುಳುಗ್ತಾ ಅಂದ್ಕೊಂಡು ಸೂರ್ಯ ಮುಳುಗೋದೇ ಇಲ್ಲಪ್ಪ, ಸ್ಲೋ ಆಗಿ ಮುಳುಗ್ತಿದ್ದ. ಆದರೆ ಇವತ್ತು ಎಂತಾರು ಅಡ್ಡಿಲ್ಲ, ಕಂಡೇ ಬೇಕಂದೇಳಿ ಅಲ್ಲೇ ಕೂತ್ಕೊಂಡೇ ಬಿಟ್ಟೆ ಕಾಣಿ. ಆದರೂ ಸಮುದ್ರದ ಹತ್ರ ಕೂತ್ರೆ ಏನೋ ಖುಷಿನೇ ಬೇರೆ ಮಾರ್ರೆ, ಏನೋ ಒಂಥರ ನೆಮ್ಮದಿ ಸಿಕ್ಕತ್ತು ಅಲ್ಲೋರೆ. ಹಾಗೆ ಬೀಚಿಗೆ ನೀರಿಗೆ ಹೋದರೆ ಅಲ್ಲಿದ್ದರೆಲ್ಲ ಬೈಯೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಬೀಚಿಗೆ ಇಳೋಕ್ಕೆಲ್ಲ ಹೋಗಲಿಲ್ಲ, ಹಾಗೆ ಸುಮ್ಮನೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಟೈಮ್ ಪಾಸ್ ಮಾಡ್ಕೊಂಡು ಹಾಗೆ ಬಂದೆ. ಹೆಂಗೆ ಕೈಯಲ್ಲಿ ಒಂದು ಮೊಬೈಲ್ ಇದ್ದ, ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಸೂರ್ಯ ಮುಳುಗೋದನ್ನು ಕಂಡೇ ಹೋಗಿಬಿಡುವ ಇವತ್ತು ಅಂಥದ್ದೇ ಇಲ್ಲಿ ಅಂದೇಳಿ ಕೂತ್ಕೊಂಡ್ಬಿಟ್ಟೆ. ಸೂರ್ಯ ಅಂದರೂ ಕೂಡಲೇ ನೆನಪಾಗ್ದೆ ಅಪ್ಪು ಸರ್ದು. ಎಲ್ಲರೂ ಅವರನ್ನು ತುಂಬ ಮಿಸ್ ಮಾಡ್ಕೊತ ಇದ್ರಲ್ಲ, ನಾನು ಅಷ್ಟೇ ತುಂಬ ಮಿಸ್ ಮಾಡ್ಕೊತ ಇದ್ದೆ. ಲೈಫ್ ಈಸ್ ಶಾರ್ಟ್, ಆ ವರ್ಡ್ ಯಾವಾಗಲೂ ನೆನಪಾಗ್ತಾ ಇರುತ್ತೆ. ಇವತ್ತಿದ್ದವರು ನಾಳೆ ಇರ್ತರೋ ಇಲ್ಲಿಯೋ ಎಂಥದ್ದು ಯಾರಿಗೂ ಗೊತ್ತಿತ್ತು. ಎಂಥದ್ದು ಹೇಳೋಕ್ಕಿಲ್ಲ, ನಾವು ಅಂದ್ಕೊಂಡಂಗೆ ಯಾವುದೂ ಇಲ್ಲ. ಆದರೂ ಕೂಡ ಮನುಷ್ಯರಿಗಂತೂ ಬುದ್ಧಿ ಅನ್ನೋದು ಬತ್ತೇ ಇಲ್ಲ. ಹೊಡ್ಕೊಂಬಂದು ಜಗಳ ಮಾಡ್ಕೊಂಡು ಇದನ್ನು ಮಾಡ್ತಾರೆ. ಇರುವಷ್ಟು ದಿನ ಜಾಲಿ ಮಾಡ್ಕೊಂಡಿರೋದು, ಆಮೇಲಂತೂ ಎಂತ ಇಲ್ಲ ಬಿಡಿ, ಎಲ್ಲ ಖಾಲಿನೇ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.